ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತಾನ್ಯಾ ಕುಕಿಂಗ್ ಹೌಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಈಸಿಯಾಗಿ ಮಾಡ್ಬೋದಂತ ಕರ್ಡ್ ರೈಸ್ ಮೊಸರನ್ನ ಹೋಟೆಲ್ಸಲ್ಲಿ ಯಾವ ರೀತಿ ನೀವು ಟೇಸ್ಟ್ ಮಾಡಿರ್ತೀರೋ ಅದೇ ರೀತಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದಂತಹ ಸಿಂಪಲ್ಲಾಗಿ ಮಾಡ್ಬೋದಂತ ಕರ್ಡ್ ರೈಸ್ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ. ಮೊದಲನೇದಾಗಿ ರೈಸ್ ತೊಗೋಬೇಕು. ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ರೈಸ್ ತೊಗೊಳ್ಳಿ. ಆದರೆ ಸ್ವಲ್ಪ ಸಾಫ್ಟಾಗಿ, ಮಾಮೂಲಿ ನಾವು ರೈಸ್ ಮಾಡ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದು ರೈಸು ಸ್ವಲ್ಪ ಬಿಸಿ ಇದ್ದುವಾಗಲೇ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ಅದು ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕು. ತುಂಬ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ಮಾಡಿದರೆ ಸಾಕಾಗುತ್ತೆ. ನೋಡಿ, ನಾನು ಮಾಡ್ತಿದ್ದೀನಲ್ವ, ಇಷ್ಟು ಮಾಡಿದರೆ ಸಾಕಾಗುತ್ತೆ. ನೋಡಿ, ನಾನು ತೋರಿಸ್ತಿದ್ದೇನಲ್ವ, ಈ ಕಪ್ಪಲ್ಲಿ 1/4 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಳಿ. ನೆಕ್ಸ್ಟ್ ಅದಕ್ಕೊಂದು ಒಗ್ಗರಣೆ ಮಾಡೋಣ. ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ನ ಬಿಸಿ ಇಡಿ. ಪ್ಯಾನ್ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಆಯಿಲ್ ಬಿಸಿ ಆದ ತಕ್ಷಣ ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅಂತ ಸಿಕ್ಕಿದ ತಕ್ಷಣ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗು, ನೀವು ಯಾವ ಹಿಂಗೆ ಬೇಕಾದರೂ ಯೂಸ್ ಮಾಡ್ಬೋದು. ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗೆ ಹಾಕೋಣ. ನೆಕ್ಸ್ಟ್ ಅದಕ್ಕೆ ಕರಿಬೇವು ಹಾಕಬೇಕು. ಈ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ. ಹಾಗೆ ಫುಲ್ ಕರಿಬೇವು ಎಲೆ ಹಾಕೋಕ್ಕೆ ಹೋಗಬೇಡಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ಮೊಸರನ್ನ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೆಕ್ಸ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಹಾಕಿ. ನಾನು 1 ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಹಾಗೆ ಒಂದು ಅರ್ಧ ಇಂಚು ಶುಂಠಿಯನ್ನು ತುರಿದಿಟ್ಟಿದ್ದೀನಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಿದ್ದೀನಿ. ಒಗ್ಗರಣೆ ಸೀದು ಹೋಗಬಾರ್ದು, ಆ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ನೆಕ್ಸ್ಟ್ ಸ್ಮ್ಯಾಶ್ ಮಾಡಿ ಕೊಟ್ಟಿದ್ವಲ್ಲ ಆ ರೈಸ್ನ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಮೊಸರು ಹಾಕ್ತಿದ್ದೀನಿ. ನಾನು 1/4 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ 1 ಕಪ್ಪಷ್ಟು ಮೊಸರು ಪರ್ಫೆಕ್ಟ್ ಆಗುತ್ತೆ. ನೀವು ಯಾವ ಕ್ವಾಂಟಿಟಿಲಿ ತೊಗೊಂಡಿರ್ತೀರೋ ಅದೇ ಕ್ವಾಂಟಿಟಿಲಿ ನೋಡಿಕೊಂಡು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬಿಸಿ ರೈಸ್ನೇ ಸ್ಮ್ಯಾಶ್ ಮಾಡೋದ್ರಿಂದ ಸ್ವಲ್ಪ ಗಂಟಿರುತ್ತೆ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿ. ಮಿಕ್ಸ್ ಆದ ತಕ್ಷಣ ನಾವು ಮಾಡ್ಕೊಂಡಿದ್ದೀವಲ್ಲ ಒಗ್ಗರಣೆ, ಅದನ್ನು ಹಾಕೋಣ ಅದಕ್ಕೆ. ಹಾಗೆ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕಿ. ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ. ನೆಕ್ಸ್ಟ್ ಅದಕ್ಕೆ ಮೇಯ್ನಾಗಿ ದಾಳಿಂಬೆಯನ್ನು ಹಾಕೋಣ. ನಾನು 1 ಕಪ್ಪಷ್ಟು ದಾಳಿಂಬೆ ಹಾಕ್ತಿದ್ದೀನಿ, ನಿಮಗೆ ಎಷ್ಟು ಬೇಕೋ ಹಾಕಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನು ಮಾಡ್ತಿದ್ದೀನಲ್ವ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಆವಾಗಲೇ ಬಡಿಸ್ತಿದ್ದೀರಾ ಅಂದರೆ ಹಾಗೆ ಬಡಿಸ್ಬೋದು. ಇಲ್ಲ, ನಾವು ಸ್ವಲ್ಪ ಲೇಟಾಗಿ ಸ್ವಲ್ಪ ಮಾಡಿಟ್ಟು ಆಮೇಲೆ ಬಡಿಸ್ತಿದ್ದೀನಿ ಅಂತ ಹೇಳಿದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಮೊಸರನ್ನ ತೆಗೆದಿಟ್ರೆ ಗಟ್ಟಿ ಆಗುತ್ತೆ. ಹಾಗಾಗಿ ನೀರು ಹಾಕಿ ಇಡಿ. ಇಲ್ಲ, ಇವಾಗಲೇ ಬಡಿಸೋದಾದರೆ ಹಾಗೆ ಹಾಕ್ಬೋದು, ಹಾಗೆ ಸರ್ವ್ ಮಾಡ್ಬೋದು. ನೋಡಿ, ಈಗ ಪರ್ಫೆಕ್ಟಾಗಿರೋ ಕರ್ಡ್ ರೈಸ್ ರೆಡಿಯಾಗಿದೆ. ಈಗ ಇದನ್ನು ನೀವು ಒಮ್ಮೆ ಆದರೂ ಮನೇಲಿ ಟ್ರೈ ಮಾಡಲೇಬೇಕು. ಹೋಟೆಲ್ ಯಾವ ರೀತಿ ನೀವು ಟೇಸ್ಟ್ ಮಾಡಿರ್ತೀರೋ ಅದೇ ರೀತಿ ಅಷ್ಟೇ ಪರ್ಫೆಕ್ಟಾಗಿ ಆಗಿರೋ ಮೊಸರನ್ನ ಇದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.